ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಅಕ್ಷಯ್ ಕಿಚನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾನು ಓಕ್ರಾ ಅಂದರೆ ಬೆಂಡೆಕಾಯಿ ಮಿಕ್ಸ್ಚರ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಜವಾಗ್ಲೂ ಚೆನ್ನಾಗಿ ಕಾಣೋದಲ್ಲ, ಚೆನ್ನಾಗೇ ಇರುತ್ತೆ. ತಿನ್ನಲಿಕ್ಕೆ ಸ್ನ್ಯಾಕ್ ಥರ ಯೂಸ್ ಮಾಡ್ಬೋದು. ಇದನ್ನು ನೋಡ್ಬೋದು. ಇಲ್ಲಿ 10 ಬೆಂಡೆಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ತೊಳೆದು ಈಗ ಅದಕ್ಕೆ 2 ಚಮಚದಷ್ಟು ಅಕ್ಕಿ ಹಿಟ್ಟು ಮತ್ತು 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿ 1 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಅದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಬೋದು, ನೋಡ್ಬೋದು ನೀವು. ಆಮೇಲೆ ಇದಕ್ಕೆ 1 ಚಮಚದಷ್ಟು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೇನೆ. ಮತ್ತು 1 ಚಮಚದಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೇನೆ. ಬಿಳಿ ಎಳ್ಳು ಆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೇನೆ. ನೋಡ್ಬೋದು ನೀವು, ಸ್ವಲ್ಪ ಸಾಕು ಅರಿಶಿನ. ಮತ್ತು ಅದಕ್ಕೆ 1 ಚಮಚದಷ್ಟು ನಾನು ಇಲ್ಲಿ ತುಪ್ಪವನ್ನು ಸೇರಿಸ್ತೇನೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಮಸ್ತ್ ಟೇಸ್ಟಿ ಅದು ಉಪ್ಪುನದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸ್ತ್ ಟೇಸ್ಟ್ ಹಾಕೊಂಡು ವೀಕ್ಷಕರೇ ಖಂಡಿತ ಟ್ರೈ ಮಾಡ್ಕೊಳ್ಳಿ. ನಿಖುಲ್ನ ಪೂರ ಏಜ್ ದಕ್ಕಲಿಲ್ಲ ಇಷ್ಟಪಟ್ಟು. ಈಗ ನಾನು ಜಜ್ಜಿದ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ನೋಡ್ಬೋದು, ಸ್ವಲ್ಪ ಕನ್ನಡ ಆಚೆ ಆಗ್ಬೋದು, ದಯವಿಟ್ಟು ಕ್ಷಮಿಸಿ. ಮಂಗಳೂರು ಕನ್ನಡ. ಈಗ ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಬೇಡಿ ಸ್ವಲ್ಪನೂ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. ನಾನು ಇದನ್ನು ಟ್ರೈ ಮಾಡಿ ಆಮೇಲೆ ಇಷ್ಟ ಆಗಿ ನಾನು ಈಗ ಮಾಡ್ತಾಯಿದ್ದೇನೆ ನಿಮಗೆ ತೋರಿಸಲಿಕ್ಕೆ. ಚೆನ್ನಾಗಿ ಇದನ್ನು ಇದು ಮಾಡಿ ಬೇಕಾದರೆ ಸ್ವಲ್ಪ ನೋಡ್ಬೋದು, ಸ್ವಲ್ಪ ನಾನು ನೀರನ್ನು ಸೇರಿಸ್ತೇನೆ. ಅಂಗೈಗೆ ಹಾಕಿ ನೀರನ್ನು ಸೇರಿಸ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡಿ, ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ. ಖಂಡಿತ ವೀಕ್ಷಕರೇ ಟ್ರೈ ಮನ್ಪುಲೆ, ಮಸ್ತ್ ಎಡ್ಡೆಂಡು ಖುಷಿ ಆಪುಂಡು. ಖಂಡಿತ ನನ್ನ ಪ್ರೋತ್ಸಾಹ ಮನ್ಪುಲೆ. ಈಗ ಸ್ವಲ್ಪ ನೀರು ಹಾಕಿ ನಾನು ನೋಡಿ ಯಾವ ಥರ ಮಿಕ್ಸ್ ಮಾಡ್ತೇನೆ ಅಂತ ನೋಡ್ಬೋದು ನೀವು. ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಟುಬೇಡಿ. ಮಿಕ್ಸ್ ಮಾಡಿದ ನಂತರ ಕರೆಕ್ಟಾಗಿ ನೋಡ್ಬೋದು. ಖಂಡಿತ ವೀಕ್ಷಕರೇ ನನ್ನ ಪ್ರೋತ್ಸಾಹ ಮನ್ಪುಲೆ ಆಯ್ನಾತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮನ್ಪುಲೆ. ನಿಕ್ಲಿಗೆ ಇಷ್ಟ ಆದವೇನು ನಿಕ್ಲ ಫ್ರೆಂಡ್ಸ್ಗೆ ಶೇರ್ ಮನ್ಪುಲೆ, ಲೈಕ್ ಮನ್ಪುಲೆ, ಕಮೆಂಟ್ ಮನ್ಪುಲೆ. ಈಗ ನಾನು ಎಣ್ಣೆಯಲ್ಲಿ ಐ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಎಣ್ಣೆಯನ್ನು ಅದಕ್ಕೆ ಹಾಕ್ತಾಯಿದ್ದೇನೆ. ನೋಡ್ಬೋದು, ಫಸ್ಟಿಗೆ ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಟುಬೇಡಿ. ಅನಂತರ ಅದು ಕಾಯ್ತಾ ಬರುವಾಗ ಅಂದರೆ ನೋಡ್ಬೋದು, ನಿಮಗೆ ಗೊತ್ತಾಗ್ತದೆ ಕಾಯ್ತಾ ಬರುವಾಗ, ಅಂದರೆ ಫ್ರೈ ಆಗ್ತಾ ಬರುವಾಗ ಗೊತ್ತಾಗ್ಬೋದು ನಿಮಗೆ. ಸ್ವಲ್ಪ ಕನ್ನಡ ಗೊತ್ತಾಗ್ತದೆ ಅಲ್ವಾ, ಸ್ವಲ್ಪ ಆಚೆ ಆಗ್ತದೆ. ನೋಡ್ಬೋದು ನೀವು, ಅದು ಸ್ವಲ್ಪ ಕ್ರಂಚಿ ಥರ ಆಗ್ಬೋದು. ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು. ನೋಡ್ಬೋದು ನೋಡಿ ಹೀಗೆ ಯಾವ ಥರ ಫ್ರೈ ಆಗಿದೆ ಅಂತ. ಇಂಚ ಫ್ರೈ ಆಗೋಡು ವೀಕ್ಷಕರೇ ತುಲೆ. ಈಗ ಎಲ್ಲವನ್ನು ನಾನು ಫ್ರೈ ಮಾಡಿ ತೆಗೆದಿಟ್ಟಿದ್ದೇನೆ. ಈಗ ಅದೇ ಎಣ್ಣೆ ಅಂದರೆ ಏನಿರ್ತದೆ ಅದಕ್ಕೆ 1 ಕಪ್ಪಷ್ಟು ನೋಡಿ ನೆಲಕಡಲೆಯನ್ನು ಅದೇ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಾಕ್ತಾಯಿದ್ದೇನೆ. ಸ್ವಲ್ಪ ಫ್ರೈ ಆದಮೇಲೆ ಅನಂತರ ಅದೇ ಇದಕ್ಕೆ ನಾನು ಕ್ಯಾಶ್ಯೂನ ಹಾಕ್ತಾಯಿದ್ದೇನೆ. ನೋಡಿ, ಫ್ರೈ ಮಾಡಿ ಕ್ಯಾಶ್ಯೂ ಹಾಕ್ತಾಯಿದ್ದೇನೆ. ಮತ್ತು ಅದಕ್ಕೆ 4 ರಿಂದ 5 ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಅದರಲ್ಲಿ ಬಿಸಿ ಮಾಡಿ, ನೋಡ್ಬೋದು, ರೋಸ್ಟ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೇನೆ. ಈಗ ಅದಕ್ಕೆ ನಾನು 1 ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ನೋಡ್ಬೋದು, ನೋಡಿ ಈಗಲೇ ರೆಡಿಯಾಗಿದೆ ಓಕ್ರಾ ಮಿಕ್ಸ್ಚರ್, ಬೆಂಡಿ ಮಿಕ್ಸ್ಚರ್. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಖಂಡಿತವಾಗಿ ವೀಕ್ಷಕರೇ ಎಂಗೆ ಪ್ರೋತ್ಸಾಹ ಕೊರಲಿ ಅಂತ ಬಂದು ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ಮಾತಿರ್ತೀನಿ.